ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾನು ಮೊದಲು ಬಹುಶಃ ಈ ಹಿಂದಿನ ಎಪಿಸೋಡಲ್ಲಿ ಹೇಳಿರ್ತೀನಿ, ಚಂದ್ರ ರೋಹಿಣಿ ನಕ್ಷತ್ರಯುಕ್ತಾಯ ರೋಹಿಣಿ ನಕ್ಷತ್ರದಲ್ಲಿದ್ದಾಗ ಮಕ್ಕಳಿಗೆ ಮದುವೆಗೆ ಸಂಬಂಧಪಟ್ಟ ತೀರ್ಮಾನವನ್ನು ತೆಗೆದುಕೊಳ್ಳೋದು, ಮಕ್ಕಳಿಗೆ ಆ ಮದುವೆ ಸಂದರ್ಭದಲ್ಲಿ ಮುಹೂರ್ತವನ್ನ ಇಡುವಂಥದ್ದು, ಮಕ್ಕಳಿಗೆ ಸಂಬಂಧಪಟ್ಟ ಅವರ ಚಂಚಲ ಮನಸ್ಸನ್ನ ಒಂದು ಏಕಾಗ್ರ ಸ್ಥಿತಿಗೆ ತರಬೇಕಾದರೆ, ಮಕ್ಕಳಿಗೆ ವಿದ್ಯೆ ಬುದ್ಧಿಯಲ್ಲಿ ಪ್ರವರ್ಧಮಾನಕ್ಕೆ ಬರಬೇಕಾದ್ರು, ನೀವು ಮಾಡ್ತಾ ಇರತಕ್ಕಂತಹದ್ದು ಗೊಂದಲಮಯವಾಗಿರುವ ವಾತಾವರಣ ಸೃಷ್ಟಿಯಾಗಿರುವ ಬಿಸ್ನೆಸ್ ಅಲ್ಲಿ ಒಂದು ಸಿದ್ಧಿಯನ್ನ ಸಾಧಿಸಿಕೊಳ್ಳಲೇಬೇಕು ಅಂತಂದ್ರೆ ಅಕ್ಕಿ, ಹಾಲು, ಬಿಳಿಯ ವರ್ಣದ ಪುಷ್ಪಗಳನ್ನ ದಾನ ಮಾಡುವಂಥದ್ದು ಇವತ್ತು ಮನೆಗೆ ಬರಬೇಕಾದ್ರೆ ಹಾಲಿಂದ ಮಾಡಿರುವ ಸಿಹಿಯ ಪದಾರ್ಥ ಹಾಲ್ಕೋವಾ ಅಂತ ತಿಳ್ಕೊಳ್ಳಿ. ಅದನ್ನ ಇವತ್ತು ಮನೆಗೆ ತರ್ತೀರಿ. ತರ್ತಾನೆ ಒಂದಷ್ಟು ಬರೀ ಆ ದಾರಿಯಲ್ಲಿ ಬರ್ತಾ ಆ ಇರುವೆಗಳಿಗೆ ಹಾಕೊಂಡು ಬರುವಂಥದ್ದು, ತೆಂಗಿನ ಮರವನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳೋದು, ಆ ತೆಂಗಿನ ಮರದ ಸುತ್ತ ಹಾಲ್ಕೋವನ್ನು ಹರಡಿ ಬರತಕ್ಕಂತಹದ್ದು, ಯಾವ್ದಾವುದೋ ಸಮಸ್ಯೆಗಳಿತ್ತಲ್ಲ ಕೋರ್ಟಿಂದ ಹಿಡಿದು ನಿಮ್ಮ ಮನೆಯ ವೆಚ್ಚಗಳಿಂದ ಅವೆಲ್ಲವೂ ಕೂಡ ಹೇಗೆ ನೀವು ಬಾಡೋಗಿರ್ತಕ್ಕಂತಹ ಗಿಡಕ್ಕೆ ನೀರು ಹಾಕದ ತಕ್ಷಣ ನಾಳೆ ಬೆಳಗ್ಗೆ ಅದು ರಾರಾಜಿಸ್ತಾ ಇರುತ್ತೋ ಹಾಗೆ ರಾರಾಜಿಸ್ತೀರಿ ನಿಮ್ಮ ಬದುಕಲ್ಲಿ ಪ್ರೀತಿ. ಮಕ್ಕಳಿಗೆ ಏನಾದ್ರೂ ಮದುವೆ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ರೆ ಸಂಕಲ್ಪ ಮಾಡಿಕೊಳ್ಳಿ, ನನ್ನ ಮಗಳಿಗೆ ಒಳ್ಳೆಯ ಅನುರೂಪನಾದ ಜೋಡಿ ಸಿಗಬೇಕು, ಅದಕ್ಕಾಗಿನೇ ನಾನು ಈ ಸಂಕಲ್ಪ ಮಾಡಿಕೊಂಡು ಈ ಅಕ್ಕಿನ ದಾನ ಮಾಡ್ತಾ ಇದ್ದೇನೆ. ನನ್ನ ಮಗನಿಗೆ ಅತ್ಯಂತ ಅನುರೂಪಳಾಗಿರ್ತಕ್ಕಂತಹ ಸದ್ಗುಣವಂತಳು, ಸೌಂದರ್ಯವಂತಳು, ಆತ್ಮೀಯ ಮಡದಿಯಾಗಿಯೋ, ಆನಂದ ಕಂದಳಾಗಿಯೋ, ಆರೋಗ್ಯ ಭಾಗ್ಯಳಾಗಿಯೋ ನಮ್ಮ ಮನೆಯನ್ನ ಆ ಒಂದು ಅಷ್ಟಲಕ್ಷ್ಮಿ ರೂಪಿನ ನಡೆಸ್ಕೊಂಡು ಹೋಗ್ತಕ್ಕಂಥ ಸೊಸೆ ನಮ್ಮ ಮನೆಗೆ ಬರಬೇಕು, ಅಥವಾ ನಮ್ಮ ಮನೆಗೆ ಅಂತಹ ಆ ಲಕ್ಷ್ಮೀ ನಾರಾಯಣ ಸ್ವರೂಪನಾಗಿರ್ತಕ್ಕಂಥ ವರನೇ ನನ್ನ ಮಗಳಿಗೆ ಬರಬೇಕು ಅಂತ ಹೇಳಿ ಸಂಕಲ್ಪ ಇವತ್ತು ಬರೆದಿಟ್ಕೊಂಡು ಒಂದು ಚೀಟಿಯಲ್ಲಿ ಬರೆದಿರ್ತಕ್ಕಂಥದ್ದು. ಓಂ ವಾಣಿ ಹಿರಣ್ಯ ಗರ್ಭಾಭ್ಯಾಂ ನಮಃ, ಓಂ ಶಚಿ ಪುರಂದರಾಭ್ಯಾಂ ನಮಃ, ಓಂ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ಓಂ ಪಾರ್ವತಿ ಪರಮೇಶ್ವರಾಭ್ಯಾಂ ನಮಃ. ಇದನ್ನ ನೀವು ಬರೆದಿಟ್ಟು ಆದ ಮೇಲೆ ತಕ್ಷಣ ನೀವು ಮೊದಲೇ ವ್ಯವಸ್ಥೆ ಮಾಡಿಕೊಂಡಿದ್ದು ಈ ಒಣಕೊಬ್ಬರಿ ಸಕ್ಕರೆಯನ್ನ ಬಾಯಿಗೆ ಹಾಕಬೇಕು. ಈ ಮದುವೆಗಳಲ್ಲೋ ಅಥವಾ ಎಂಗೇಜ್ಮೆಂಟ್ ಅಲ್ಲೋ ಅದನ್ನು ಕೊಡ್ತಾರೆ, ಸಕ್ಕರೆ ಮತ್ತು ಒಣಕೊಬ್ಬರಿಯ ಪುಡಿಯನ್ನ ಬಾಯಿಗೆ ಹಾಕೊಳ್ತಕ್ಕಂತಹದ್ದು ಕಟ್ಟಿಟ್ಟ ಬುತ್ತಿ ಬರೆದಿಟ್ಕೊಳ್ಳಿ. ನೀವು ಯಾವ ರೀತಿ ಪ್ರಾರ್ಥನೆ ಮಾಡಿರ್ತೀರೋ ಆ ಫಲವನ್ನು ಇವತ್ತು ಕಾಣ್ತೀರಿ. ರಾತ್ರಿಗೆ ಚಂದ್ರ ದರ್ಶನವನ್ನ ಮಾಡಿಕೊಳ್ತೀರಿ. ಶುಭಂಭೂಯ.